ಈ ಬಾರಿಯ ಚಳಿಗಾಲದಲ್ಲಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಕುಸಿತ ಹೆಚ್ಚಾಗ್ತಾ ಇದೆ, ಚಳಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೋಡ ಕವಿದ ಮಂಜು ಮುಸುಕಿದ ವಾತಾವರಣ. 8 ಗಂಟೆ ಆದರೂ ಮಂಜು ಕರಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ದಿನೇ ದಿನೇ ತಾಪಮಾನ ಕುಸಿತವಾಗ್ತಾ ಇದೆ, ಟೆಂಪರೇಚರ್ ಕಡಿಮೆ ಆಗ್ತಿದೆ, ಚಳಿ ಜಾಸ್ತಿ ಆಗ್ತಾ ಇದೆ. ಇವತ್ತಂತೂ ಬೆಂಗಳೂರನ್ನು ಆವರಿಸ್ಬಿಟ್ಟಿದೆ ದಟ್ಟ ಮಂಜು. ಬೆಳಿಗ್ಗೆ ಎಲ್ಲ ಈ ಹಿಲ್ ಸ್ಟೇಷನ್ಗಳಲ್ಲಿ ನಾವು ನೋಡ್ತೀವಲ್ಲ, ಆ ಥರ ಮಂಜು. ಬೆಳಿಗ್ಗೆ 8 ಗಂಟೆ ತನಕನೂ ಕೂಡ ಮಂಜು ಮುಸುಕಿದ ವಾತಾವರಣ. ಇದು ಹೀಗೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಸಂಕ್ರಾಂತಿ ವೇಳೆಗೆ ಇನ್ನೊಂದು ವಾರದಲ್ಲಿ 14ನೇ ತಾರೀಕು ಆಸುಪಾಸು 10 ಡಿಗ್ರಿಗೆ ತಾಪಮಾನ ಕುಸಿಯುವ ಸಾಧ್ಯತೆ ಇದೆಯಂತೆ. 10 ಡಿಗ್ರಿಗೆ. ಇವತ್ತೇ ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂದರ್ಭದಲ್ಲಿ ಟೆಂಪ್ರೇಚರು 13-14 ಡಿಗ್ರಿ ಇತ್ತು. ಅದು 10ಕ್ಕೆ ಕುಸಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಜೊತೆಗೆ ಶೀತಗಾಳಿ ಕೂಡ ಎಚ್ಚರಿಕೆ. ನಿಮಗೆ ಬರೀ ಚಳಿ ಇದ್ದರೆ ಪರವಾಗಿಲ್ಲ, ಚಳಿಯ ಜೊತೆಗೆ ಶೀತಗಾಳಿ ಜಾಸ್ತಿ ಆಗಬಾರ್ದು. ಭರ್ರಂತ ಗಾಳಿ ಬೀಸುವಂಥದ್ದಾದರೆ ಆಗಲೇ ಹೆಲ್ತ್ ಅಪ್ಸೆಟ್ ಆಗೋದು, ಇವೆಲ್ಲ ಜಾಸ್ತಿ ಆಗುತ್ತೆ. ಬಟ್ ಈ ಸರ್ತಿ ಅಂತೂ ಮಳೆನೂ ಅಷ್ಟೇ ಅದ್ಭುತವಾಗಿ ಬಂತು. ಮಳೆ ಆದ ನಂತರ ಚಳಿನೂ ಕೂಡ ಭಾರಿ ಜೋರಾಗಿದೆ. ಅಲ್ಲಿ ಅಷ್ಟು ಮಳೆ ಬಿದ್ದ ಪರಿಣಾಮನೇ ಈ ಸರ್ತಿ ಚಳಿಗಾಲದಲ್ಲಿ ಇಷ್ಟು ಚಳಿ ಆಗೋದಕ್ಕೆ ಕಾರಣ ಆಗಿರೋದು. ಚಳಿಯ ಜೊತೆಗೆ ಮಂಜು ಮುಸುಕಿದಂತಹ ವಾತಾವರಣ ಬೆಳಗ್ಗೆ ಹೊತ್ತು. ಸಾಮಾನ್ಯ ಬೆಂಗಳೂರಿನಲ್ಲಿ ಚಳಿ ಇರುತ್ತೆ, ಬಟ್ ಮಂಜು ಮುಸುಕಲ್ಲ. ಬಟ್ ಈ ಸರ್ತಿ ಅದು ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ಚಳಿ ವಾತಾವರಣವನ್ನು ಬೆಂಗಳೂರಿನಲ್ಲಿ ನಾವು ನೋಡಿರಲಿಲ್ಲ. ಜೊತೆಗೆ ಹಿಮ ಕೂಡ ಬೀಳ್ತಾ ಇದೆ ಅಂತಕ್ಕಂಥದ್ದು. ಈ ರೀತಿ ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಹವಾಮಾನ ಇಲಾಖೆಯವರು ಏನು ಮುನ್ಸೂಚನೆ ಕೊಡ್ತಾ ಇದ್ದಾರೆ? ಅರವಿಂದ್, ಈ ರೀತಿ ವಾತಾವರಣ ಬದಲಾವಣೆ ಆಗಲಿಕ್ಕೆ ಪ್ರಮುಖ ಕಾರಣ ಇತ್ತೀಚೆಗೆ ಮಳೆ ಜಾಸ್ತಿ ಆಯಿತು. ಮಳೆ ಆದಂಥ ಸಂದರ್ಭದಲ್ಲಿ ಹಲವು ಕಡೆಗಳಲ್ಲಿ ಕೆರೆಗಳು ತುಂಬಿದೆ, ಕೆರೆಗಳಲ್ಲಿ ನೀರಿರ್ತಕ್ಕಂಥದ್ದು. ಜೊತೆಗೆ ನೀರು ಇರುವುದು ಒಂದು ಕಡೆ ಆದರೆ ಈ ತಾಪಮಾನ ಕೂಡ ಕುಸಿತಾ ಇದೆ ಅನ್ನುವಂಥದ್ದು. ಸುಮಾರು 15 ಡಿಗ್ರಿಯಷ್ಟು ತಾಪಮಾನ ಇಳಿಕೆ ಆಗಿದೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳ್ತಾ ಇರುವಂಥದ್ದು. ಮುಂದಿನ 3 ದಿನಗಳ ಕಾಲವರೆಗೂ ಇದೇ ರೀತಿ ಇರುತ್ತೆ ಮತ್ತು ಚಳಿ ಜಾಸ್ತಿ ಇರುತ್ತೆ ಅನ್ನೋದು. ಹಾಗಾಗಿ ಬೆಂಗಳೂರಿನಲ್ಲಿ ಬೆಳಗ್ಗೆನೇ ದಟ್ಟ ಮಂಜು ಆವರಿಸಿ 8 ಗಂಟೆವರೆಗೂ ಕೂಡ ದಟ್ಟ ಮಂಜು ಆವರಿಸಿರುವಂಥ ವಾತಾವರಣ ಕಂಡು ಬರ್ತಾ ಇದೆ. ಈಗಾಗಲೇ 2ರಿಂದ 4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಕುಸಿತ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಲಭ್ಯ ಆಗ್ತಾ ಇದೆ. ಇದು ಸಂಕ್ರಾಂತಿ ಹಬ್ಬದವರೆಗೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನೂ ಚಳಿಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೂಡ ಹವಾಮಾನ ಇಲಾಖೆಯವರು ಹೇಳ್ತಾ ಇರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸೊ ಇದು ಬೆಂಗಳೂರಿನ ಈ ವರ್ಷದ ವೆದರ್. ಒಂಥರ ಚಳಿಗೆ ನಡುಗೋಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಜನ.